ಇವತ್ತು ಹರಿದ್ವಾರ ಹೋಗೋಕ್ಕೆ ಒಬ್ಬ ಫ್ರೆಂಡ್ ಇರ್ಲಿಕ್ಕಂದ್ರೆ ನಿಮ್ಗೆ ಕೇದಾರ್ನಾಥ್ ಇದು ಬಂದ್ಬಿಟ್ಟು ಮಾರ್ಕೆಟಲ್ಲಿ ನೀವು ತಗೋಬಹುದು. ನಾವು ಬಂದ್ಬಿಟ್ಟು ಋಷಿಕೇಶಲ್ಲಿ ವೆಲ್ಕಮ್ ಟು ಮಧು ಸಂಚಾರಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂದ್ಬಿಟ್ಟು ದೆಹಲಿ ಕಡೆ. ಯಾಕಪ್ಪ ಇವನು ದೆಹಲಿ ಕಡೆ ಹೋಗ್ತಾ ಇದ್ದಾನೆ ಅಂತೀರಾ? ಕೇದಾರ್ನಾಥ್ ಹೋಗ್ತಾ ಇದ್ದೀನಿ. ಕೇದಾರ್ನಾಥ್ ಎಲ್ಲರಿಗೂ ಡ್ರೀಮ್ ಇದ್ದೇ ಇರುತ್ತೆ, ಬಟ್ ಹೋಗೋಕ್ಕಾಗಿರಲ್ಲ. ಪ್ರಾಬ್ಲಮ್ ಇರೋದು ಬಜೆಟ್ ಎಷ್ಟು ಬೇಕು, ಎಲ್ಲಿಂದ ಹೋಗಬೇಕು, ಆ ಥರ ಇದ್ದೇ ಇರುತ್ತೆ, ಬಟ್ ಹೋಗೋಕ್ಕಾಗಿರಲ್ಲ. ಈ ವರ್ಷ ನಾವು ಹೋಗ್ತಾ ಇದ್ದೀನಿ ಕೇದಾರ್ನಾಥ್ ಬಂದುಬಿಟ್ಟು ಉತ್ತರಾಖಂಡ ರಾಜ್ಯದಲ್ಲಿದೆ. ನಾವು ಬಂದುಬಿಟ್ಟು ಕರ್ನಾಟಕದಿಂದ ಹೋಗ್ಬೇಕಂದ್ರೆ ನಾವು ಪೈಲ ಹೋಗಬೇಕು ಡೆಲ್ಲಿಗೆ ಹೋಗಬೇಕು. ಡೆಲ್ಲಿಯಿಂದ ಮುಂದೆ ಹರಿದ್ವಾರ ಹೋಗಬೇಕು. ಹರಿದ್ವಾರದಿಂದ ಋಷಿಕೇಶಿ ಈ ಥರ ಮುಂದೆ ಇದೆ. ನಿಮಗೆ ಮತ್ತೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಬಟ್ ನಂದು ಡ್ರೀಮ್ ಬಂದುಬಿಟ್ಟು 5 ವರ್ಷದಿಂದ ಡ್ರೀಮು, ಬಟ್ ಹೋಗೋಕ್ಕಾಗಿರಲಿಲ್ಲ. ಈ ವರ್ಷ ಹೋಗ್ತಾ ಇದ್ದೀನಿ. ಇವತ್ತು ನಾವು ಬಂದುಬಿಟ್ಟು ಪ್ಲೇಸು ಮಿರಜ್ ರೈಲ್ವೆ ಸ್ಟೇಷನಲ್ಲಿ. ಇಲ್ಲಿಂದ ನಮ್ಮ ಪಯಣ ಸ್ಟಾರ್ಟ್ ಆಗುತ್ತೆ. ನಿಮಗೆ ಮಿರಜ್ ರೈಲ್ವೆ ಸ್ಟೇಷನ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ. ಇದು ಬಂದುಬಿಟ್ಟು ಮಿರಜ್ ರೈಲ್ವೆ ಸ್ಟೇಷನು ಯಾವ ಥರ ಇದೆ ನೋಡಿ. ಇದು ಹೊರಗಡೆ ಇದೆ ಮಿರಜ್ ರೈಲ್ವೆ ಸ್ಟೇಷನು ಈ ಥರ. ನಿಮಗೆ ಮತ್ತೆ ಸಿಗ್ತೀನಿ ಡೆಲ್ಲಿಯ ರೈಲ್ವೆ ಸ್ಟೇಷನ್ದಲ್ಲಿ. ನಾವು ಇವಾಗ ಡೆಲ್ಲಿಯ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಇವಾಗ ಜಸ್ಟ್ ಇಲ್ಲಿಂದ ನಮ್ಮ ಪಯಣ ಹರಿದ್ವಾರ್ಗೆ. ನಾವು ಹರಿದ್ವಾರ ಬಂದುಬಿಟ್ಟು 8:15 ಇದೆ ಟ್ರೈನು ಇಲ್ಲಿಂದ. ನಾವು ಇವಾಗ ರಿಸರ್ವೇಷನ್ ಮಾಡಿಸಿದಿಲ್ಲ, ಜನರಲ್ ಟಿಕೆಟ್ ತೆಗ್ಸಿದ್ವಿ. ಇಲ್ಲಿಂದ ನಾವು ಜನರಲ್ ಹೋಗ್ತಾ ಇದ್ವಿ. ಬರುವಾಗ ನಾವು ರಿಸರ್ವೇಷನ್ ಮಾಡ್ಸ್ಕೊಂಡು ಬಂದಿದ್ವಿ. ಇವಾಗ ರಿಸರ್ವೇಷನ್ ಮಾಡಿಸಿಲ್ಲ, ಯಾಕಂದರೆ ನಾವು ಟ್ರೈನ್ ಇದೆಯೋ ಇಲ್ಲೋ ಅಂತ ಬಂದಿದ್ದೀವಿ. ಬಟ್ 8:15 ಇದೆ ಅಂತೆ. ನೀವು ಯಾರೋ ಬರೋದ್ರೆ ಬರ್ಬೋದು. ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನಲ್ಲಿದ್ದೀವಿ ಇವಾಗ. ಇದು ಇಲ್ಲಿ ಇದೆ ನೋಡಿ, ಹೆಸರು ಮಾತ್ರ ಇದೆ ಅಲ್ಲಿ ಕಾಣಿಸ್ತಲ್ಲ. ಇದು ಇದೆಲ್ಲ ಇಲ್ಲಿ ಗಾಡಿಯು ಬರಲಿಕ್ಕೆ, ಅದೇ ಥರ ಇಲ್ಲಿ ಇದನ್ನು ಮಾಡೋಕ್ಕೆ ಈ ಥರ ಇದೆ. ಚೆನ್ನಾಗಿದೆ ಮಾತ್ರ. ಇದು ರೈಲ್ವೆ ಸ್ಟೇಷನು ಚೆನ್ನಾಗಿದೆ ಮಾತ್ರ. ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ ನಮ್ಮ ಟ್ರೈನ್ ಇರೋದು ಕಡೆ. ಬನ್ನಿ ಗುರು, ಬೇಗ ಹೋಗೋಣ, ಯಾಕಂದರೆ ಟ್ರೈನು ಇನ್ನೂ ಬಂದಿಲ್ಲ. ಬರುತ್ತಂತ ಹೇಳ್ತಾವ್ರೆ. ತುಂಬಾ ಲೇಟ್ ಆಗೋಯಿತು. ಇದು ಮೇಲೆ ಹೋಗೋಕ್ಕೆ. ನಾವು ಇದ್ರಲ್ಲಿ ಹೋಗಲ್ಲ, ಯಾಕಂದರೆ ನಾನು ದೇವ್ರ ಕಾಲ್ ಕೊಟ್ಟಿದ್ದಾನೆ. ಇದು ಬಂದುಬಿಟ್ಟು ದಿಲ್ಲಿಯ ರೈಲ್ವೆ ಸ್ಟೇಷನು. ನಿಮಗೆ ಇವಾಗ ನಾವು ಹೋಗ್ತಾ ಇದ್ದೀವಿ ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನಿಂದ ಹರಿದ್ವಾರ ರೈಲ್ವೆ ಸ್ಟೇಷನ್ ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ಪಟ್ಮಾ ನಂಬರ್ 1ರಲ್ಲಿ ಟ್ರೈನ್ ಬರುತ್ತಂತ ಹೇಳ್ತಾವ್ರೆ. ಇವಾಗ ಏನೋ ಬಂದಿಲ್ಲ ಟ್ರೈನು. ಇದೇ ಪಟ್ಮಾರಲ್ಲಿ ಬರುತ್ತೆ ಟ್ರೈನು. ಇಲ್ಲಿಂದ ನಮ್ಮ ಪಯಣ ಹರಿದ್ವಾರ ಕಡೆ. ನಮಗೆ ಹರಿದ್ವಾರ ಹೋಗೋಕ್ಕೆ ಒಬ್ಬ ಫ್ರೆಂಡು ಸಿಕ್ಕಿದ್ದ. ಆಶೀಸ್ ಅಂತ. ಇವರು ಹರಿದ್ವಾರ ಹೋಗ್ತಾ ಇದ್ದಾರೆ. ಇವರು ಕೇದಾರ್ನಾಥ್ ಹತ್ರ ಇವರು ಇರೋದು. ಇವರು ಮನೆ ಮಾತ್ರ ಎಲ್ಲ ಕೇದಾರ್ನಾಥದಲ್ಲಿ ಇರೋದು. ಇವರು ಮಾತ್ರ ನಮ್ಮ ಜೊತೆ ಹರಿದ್ವಾರ ತನಕ ಬರ್ತಾರೆ. ಅಲ್ಲಿಂದ ಮತ್ತೆ ನಾವು ಕೇದಾರ್ನಾಥ್ಗೆ ಒಬ್ಬನೇ ಹೋಗ್ತೀನಿ. ಥ್ಯಾಂಕ್ಸ್. ನಮಸ್ಕಾರ. ಇವಾಗ ನಮ್ಮ ಟ್ರೈನ್ ಬಂದಿದೆ. ಈ ಟ್ರೈನಲ್ಲಿ ನಾವು ಹೋಗ್ತಾ ಇರೋದು. ತೋರಿಸ್ತೀನಿ ಯಾವ ಥರ ಇದೆ ನಮ್ಮ ಟ್ರೈನ್. ಕಾಣಿಸಿದೆಯಲ್ಲ, ಇದೇ ಟ್ರೈನು ನಮ್ಮ ಹರಿದ್ವಾರ್ಗೆ ಹೋಗೋದು. ಇವಾಗ ಇದೇ ಟ್ರೈನಲ್ಲಿ ನಾವು ಹೋಗ್ತಾ ಇದ್ವಿ. ನಮ್ಮ ಜನರಲ್ಲೇ ಹೋಗ್ತಾ ಇದೀವಿ. ಇವಾಗ ಇದೇ ಟ್ರೈನಲ್ಲಿ ಹೋಗ್ತಾ ಇರೋದು ನಾವು ಇವಾಗ. ಬನ್ನಿ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಇಲ್ಲಿಂದ ನಾವು ಹರಿದ್ವಾರ ಹೋಗ್ತಾ ಇದ್ದೀವಿ. ಅಷ್ಟೊಂದು ರಶ್ ಇಲ್ಲ, ಬರ್ಬೋದು ಯಾರಾದರೂ ಜನರಲ್ಗೆ. ಇದು ಬಂದುಬಿಟ್ಟು ನಾನು ಸೀಟ್ ಇಲ್ಲೇ ಕೊಂಡಿರ್ತಾ ಇದ್ದೀನಿ. ಇವಾಗ ನಾವು ಡೆಲ್ಲಿಯಿಂದ ಹರಿದ್ವಾರ ಬಂದಿವಿ. ಇವಾಗ ಹರಿದ್ವಾರ ರೈಲ್ವೆ ಸ್ಟೇಷನ್ ಯಾವ ಥರ ಇದೆ ಅಂತ ನೋಡ್ಕೊಂಬರಕ್ಕೆ ಹೋಗೋಣ ಬನ್ನಿ. ಇವಾಗ ಇದು ಬಂದುಬಿಟ್ಟು ಹರಿದ್ವಾರ ರೈಲ್ವೆ ಸ್ಟೇಷನು. ಇದು ಒಳಗಡೆ ಇರೋದು. ನಿಮಗೆಲ್ಲ ಹೊರಗಡೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇದು ಬಂದುಬಿಟ್ಟು ಹರಿದ್ವಾರ ರೈಲ್ವೆ ಸ್ಟೇಷನು. ಈಗ ಹರಿದ್ವಾರ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಈಗ ಒಂದು ಸ್ವಲ್ಪ ಮಳೆ ಬರ್ತಾ ಇದೆ ಅಷ್ಟೇ. ಇಲ್ಲಿಂದ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ರಿಸರ್ವೇಷನ್ ಟಿಕೆಟ್ ಮಾಡಿಸೋಗೆ ಹರಿದ್ವಾರದಲ್ಲಿ. ಅದು ಬಿಟ್ಟು ಇದೆ ಹರಿದ್ವಾರ ರೈಲ್ವೆ ಸ್ಟೇಷನು. ಇಲ್ಲಿಂದ ಹರಿದ್ವಾರದಿಂದ ಋಷಿಕೇಶಿಗೆ 50 ರೂಪಾಯಿ ಟಿಕೆಟು. ಋಷಿಕೇಶಿಯಿಂದ ನಾವು ಮುಂದೆ ಸೋನ್ಪ್ರಯಾಗ್ ಹೋಗಬೇಕು. ಬನ್ನಿ ಹೋಗೋಣ.
ಕಾಣಿಸ್ತಿದೆಯಲ್ಲ, ಇದು ನಾವು ಋಷಿಕೇಶಲ್ಲಿ ಇದ್ದೀವಿ. ನನ್ನ ಟಿಕೆಟ್ ಬಂದುಬಿಟ್ಟು ನಾಳೆ ಬೆಳಗ್ಗೆ 4 ಗಂಟೆಗೆ ಇದೆ ಟಿಕೆಟು. ಇದರ ಮೇಲೆ ನಂಬರು ಕೂಡ ಇದೆ. ಇಲ್ಲಿಂದ ನಾಳೆ ಬೆಳಗ್ಗೆ ಇಲ್ಲಿಂದ ನಾವು ಋಷಿಕೇಶಿಯಿಂದ ನಾವು ಸೋನ್ಪ್ರಯಾಗ್ ಹೋಗ್ತೀವಿ. ಈ ಬಸ್ ಸ್ಟಾಪಲ್ಲಿ ನೀವು ಈ ಟಿಕೆಟ್ ತೊಗೋಬೋದು. ಇವಾಗ ರೂಮ್ ತೊಗೊಂಡು ನಾಳೆ ಬೆಳಗ್ಗೆ ಇಲ್ಲಿಂದ ಸೋನ್ಪ್ರಯಾಗ್ಗೆ ಬಸ್ ಹತ್ತುತ್ತೆ. ಇಲ್ಲಿಂದ ಯಾತ್ರಾ ರಿಜಿಸ್ಟ್ರೇಷನ್ ಹೋಗೋದು ಇಲ್ಲಿ ಋಷಿಕೇಶಲ್ಲಿ ನೀವು ಬಂದರೆ ಋಷಿಕೇಶಲ್ಲಿ ಸಿಗುತ್ತೆ. ಆಗ ತೋರಿಸ್ತೀವಿ ನಿಮಗೆ ಯಾತ್ರಾ ರಿಜಿಸ್ಟ್ರೇಷನ್ ಯಾವ ಥರ ಮಾಡಬೇಕು, ಆಮೇಲೆ ಯಾತ್ರಾ ರಿಜಿಸ್ಟ್ರೇಷನ್ ಮಾಡಿ ಯಾವ ಥರ ಬರಬೇಕು ಅನ್ನೋದೆಲ್ಲ ಫುಲ್ ವಿಡಿಯೋ ಹಾಕ್ತೀನಿ. ಇವಾಗ ಬಂದು ಋಷಿಕೇಶಲ್ಲಿದ್ದೀವಿ ನಾವು. ಋಷಿಕೇಶಿಯಿಂದ ಇವಾಗ ಯಾತ್ರಾ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಬಂದಿದ್ದೀವಿ. ತೋರಿಸ್ತೀನಿ ನಿಮಗೆ. ಇದೆಲ್ಲ ಇದು ಯಾತ್ರಾ ರಿಜಿಸ್ಟ್ರೇಷನ್ ಮಾಡುವ ಸ್ಥಳ. ಇಲ್ಲೇ ಬರಬೇಕು ನೀವು. ಇದಿರ್ಲಿಕ್ಕಂದ್ರೆ ನಿಮ್ಗೆ ಕೇದಾರ್ನಾಥ ದರ್ಶನ ಮಾಡೋಕ್ಕೆ ಬಿಡಲ್ಲ. ಅದೇ ಕಾರಣಕ್ಕೆ ನೀವು ಇದನ್ನು ಮಾಡಿಸಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಇರ್ಲಿಕ್ಕಂದ್ರೆ ನಿಮಗೆ ತುಂಬ ಅಲ್ಲಿ ಮೇಲೆ ಏನೋ ಆದರೂ ಇವರು ಮನೆಗೆ ಕಾಲ್ ಮಾಡಿ ತಿಳಿಸ್ತಾರೆ. ಅದೇ ಥರ ನೀವು ಯಾತ್ರಾ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು. ನಾನು ಹೇಳಿದ್ದೆ ಋಷಿಕೇಶಲ್ಲಿ ಯಾತ್ರಾ ರಿಜಿಸ್ಟ್ರೇಷನ್ ಮಾಡಬೇಕಂತ. ಇದು ಬಂದುಬಿಟ್ಟು ಹೆಲ್ಪ್ಲೈನ್ ನಂಬರು. ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಯ್ತಂದರೆ ಈಗ ಕಾಲ್ ಮಾಡ್ಬೋದು. ಇವಾಗ ನಾವು ಹೋಗ್ತಾ ಇರೋದು ಋಷಿಕೇಶಿಯಲ್ಲಿ ಗಂಗಾ ಪೂಜೆ ಮಾಡ್ತಾರೆ. ಆ ಗಂಗಾ ನದಿ ಯಾವ ಥರ ಇದೆ ಇವಾಗ ತೋರಿಸ್ತೀನಿ, ಬನ್ನಿ ಹೋಗೋಣ. ಚಲೋ. ಇದು ಬಂದ್ಬಿಟ್ಟು ಗಂಗಾ ನದಿ. ಋಷಿಕೇಶಿಯಲ್ಲಿ ನಿಮಗೆ ಏನಾದರೂ ಮನೆಯಲ್ಲಿ ಏನಾದ್ರು ಶರ್ಟು ಏನಾದರೂ ಮರೆತು ಬಂದಿದ್ದಾರೆ, ಇಲ್ಲಿ ಮಾರ್ಕೆಟಲ್ಲಿ ನೀವು ತೊಗೋಬೋದು. ಮಾರ್ಕೆಟ್ ಯಾವ ಥರ ಇದೆ ಇಲ್ಲಿ ಋಷಿಕೇಶಿಯಲ್ಲಿ ತೋರಿಸ್ತೀನಿ ಬನ್ನಿ. ಇವಾಗ ಟೈಮ್ ಬಂದುಬಿಟ್ಟು 4 ಗಂಟೆ. ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ ಋಷಿಕೇಶಿಯ ಬಸ್ ಸ್ಟಾಪ್ಗೆ. ಇವಾಗ ನಾವು ರೂಮಲ್ಲಿದ್ದೀವಿ. ರೂಮಿಂದ ಚೆಕ್ಔಟ್ ಆದ್ದೀವಿ. ಇಲ್ಲಿಂದ ನಾವು ಹೋಗ್ತೀವಿ ಋಷಿಕೇಶಿಯ ಬಸ್ ಸ್ಟಾಪ್ ಹೋಗಿ ಅಲ್ಲಿಂದ ನಮ್ಗೆ 4 ಗಂಟೆಗೆ ಬಸ್ ಇದೆ ಸೋನ್ಪ್ರಯಾಗ್ಗೆ. ಅಲ್ಲಿ ಹೋಗೋಣ. ಇವಾಗ ಟೈಮ್ ಬಂದಿತ್ತು 4 ಗಂಟೆ. ಇವಾಗ ಋಷಿಕೇಶಿಯಲ್ಲಿ ಬಸ್ಸಲ್ಲಿ ಕೂತಿದ್ದೀವಿ. ಈ ಬಸ್ಸಿನಿಂದ ನಾವು ಸೋನ್ಪ್ರಯಾಗ್ ಹೋಗ್ತೀವಿ. ವ್ಯೂ ಮಾತ್ರ ಬೆಂಕಿ ಇರೋದಂತೆ. ಅದೇ ವ್ಯೂ ಯಾವ ಥರ ಇದೆ ತೋರಿಸ್ತೀನಿ ಬನ್ನಿ ನಿಮಗೆ. ಇದೇನು ಹಿಂದೆ ಕಾಣಿಸ್ತಿದೆಯಲ್ಲ, ಈ ಬಸ್ಸಲ್ಲಿ ನಾವು ಬಂದಿದ್ದು. ಇವಾಗ ಇಲ್ಲಿ ನಾಷ್ಟಕ್ಕೆ ಆರ್ಡರ್ ಕೊಟ್ಟಿವಿ. ಇವಾಗ ಏನಾದರೂ ತಿನ್ಕೊಂಡು ಇವಾಗ ಹೋಗೋದಷ್ಟೇ. ಜೈ ಭೋಲೆನಾಥ್, ಜೈ ಭೋಲೆನಾಥ್. ಬಂದಿದ್ವಿ ಇವಾಗ ಸೋನ್ಪ್ರಯಾಗಿಂದ ನಾವು ಹೋಗ್ತಾ ಇದ್ವಿ ಗೌರಿಕುಂಡಿಗೆ. ಇಲ್ಲಿಂದ ಸೇರಿಂಗ್ ಜೀಪ್ ಸಿಗುತ್ತೆ. ಇಲ್ಲಿಂದ ಸೇರಿಂಗ್ ಜೀಪಲ್ಲಿ ನಾವು ಹೋಗ್ತಾ ಇರೋದು. ಇವಾಗ ಒಬ್ಬರಿಗೆ 50 ರೂಪಾಯಿ ತಗೋತಾರಂತೆ. ನಮ್ಮ ಬಂದುಬಿಟ್ಟು ಗೌರಿಕುಂಡ್ ರೀಚ್ ಆಗಿದ್ವಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ಯಾಕಪ್ಪ ಅಂದರೆ ಮತ್ತೆ ಪಾರ್ಟ್ 2 ಬರುತ್ತೆ.